ಎಲ್ರಿಗೂ ಕಥಾ ಕನಸು ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನಿವತ್ತು 3 ಗಂಟು ಬೆಸೆದ ನಂಟು ಧಾರಾವಾಹಿಯ 4ನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ. ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಅಥವಾ ನೀವಿನ್ನು ಹೊಸದಾಗಿ ನಮ್ಮ ಚಾನೆಲ್ ಅನ್ನು ನೋಡ್ತಾ ಇದ್ದಲ್ಲಿ ತಪ್ಪದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ. ನೋಡು, ಈಗ ಬೇರೆ ಮಾತು ಬೇಡ. ನನಗೆ ಅರ್ಜೆಂಟ್ ಆಗಿ ಒಂದು ಹುಡುಗಿ ಬೇಕೇ ಬೇಕು. ಅವಳು ಹೇಗಿರ್ಬೇಕಂದ್ರೆ ಅವಳನ್ನು ನೋಡಿದ ತಕ್ಷಣ ಡ್ಯಾಡಿ ಮಮ್ಮಿ ಇಬ್ರು ಕೂಡ ಇವಳೇ ನಮ್ಮನೆ ಸೊಸೆ ಅಂತ ಒಪ್ಕೊಂಡ್ ಬಿಡ್ಬೇಕು. ಒಳ್ಳೆ ಸಂಪ್ರದಾಯದಸ್ತರ ಮನೆಯ ಹುಡುಗಿ ಆಗಿರ್ಬೇಕು. ಒಟ್ನಲ್ಲಿ ಮಮ್ಮಿ ಡ್ಯಾಡಿ ಇಬ್ರಿಗೂ ಅವಳು ಓಕೆ ಆಗ್ಬೇಕು ಅಂತ ಹುಡುಗಿ ನನ್ಗೆ ಹುಡುಕಿ ಕೊಡು. ನನ್ನ ಫ್ರೆಂಡ್ ಆಗಿ ಇದು ಒಂದು ಹೆಲ್ಪ್ ಆದ್ರೂ ಮಾಡು. ಆಗ ನೀನ್ ನನ್ನ ಬೆಸ್ಟ್ ಫ್ರೆಂಡ್ ಅನ್ನಿಸಿಕೊಂಡದಕ್ಕೂ ಸಾರ್ಥಕ ಆಗುತ್ತೆ ಎಂದನು ಅವಿನ್. ಗೆಳೆಯನ ಮಾತು ಕೇಳಿ ತನ್ನ ಕಣ್ಣುಗಳನ್ನು ಗೋಳಿ ಆಕಾರಕ್ಕೆ ತಿರುಗಿಸಿದ ಆಕಾಶ್ ಅವಿನ ಪಕ್ಕ ಬಾಗಿ, ಏನು ಹೇಳ್ತಾ ಇದೀಯಾ? ಇಷ್ಟು ಹೊತ್ತು ಮದುವೆ ಅಂದ್ರೆ ಆಗಲ್ಲ, ನನಗೂ ಮದುವೆಗೆ ಆಗಿ ಬರಲ್ಲ, ಇಂಡಿಪೆಂಡೆಂಟ್ ಆಗಿನೇ ಲೈಫ್ನ ಲೀಡ್ ಮಾಡ್ಬೇಕಂತಿದ್ದವನು ಈಗ ಇದ್ದಕ್ಕಿದ್ದ ಹಾಗೆ ನನ್ನಲ್ಲಿ ಹುಡುಗಿನ ಹುಡುಕೋದಕ್ಕೆ ಹೇಳ್ತಾ ಇದೀಯಾ? ಅಂದ್ರೆ ನೀನ್ ಮದುವೆ ಆಗೋದಕ್ಕೆ ಒಪ್ಕೊಂಡ್ಬಿಟ್ಯಾ? ಅಬ್ಬಾ, ಅಂತೂ ಕೊನೆಗೂ ಮದುವೆಗೆ ಒಪ್ಕೊಂಡ್ಬಿಟ್ಯಲ್ಲ. ಅದೇ ತುಂಬಾ ಖುಷಿ ಆಗ್ತಾ ಇರೋದು ಕಣು. ಈ ವಿಷಯನ ಏನಾದ್ರೂ ಅಂಕಲ್ ಮತ್ತೆ ಆಂಟಿ ಕೇಳಿಸ್ಕೊಂಡ್ರೆ ತುಂಬಾ ಖುಷಿ ಪಡ್ತಾರೆ. ಸರಿ ಕಣು, ನೀನ್ ಇಷ್ಟು ಹೇಳಿದ್ಮೇಲೆ ಮುಗೀತು. ನಿನ್ನ ಫ್ರೆಂಡ್ ಆಗಿ ನಿಂಗೆ ಒಬ್ಳು ಹುಡುಗಿನ ಹುಡ್ಕೋ ಜವಾಬ್ದಾರಿ ನಂದು. ಆದಷ್ಟು ಬೇಗ ನಿನಗೊಂದು ದಂತದ ಗೊಂಬೆನ ಹುಡುಕ್ತೀನಿ. ನೀನೇ ಮದುವೆಗೆ ರೆಡಿ ಆಗಿರ್ಬೇಕಾದ್ರೆ ನಾನ್ ಯಾಕೆ ಹೇಳು ಹುಡುಗಿನ ಹುಡ್ಕೋದಕ್ಕೆ ತಡ ಮಾಡೋದು? ಈಗ್ಲೇ ನಂಗೆ ಪರಿಚಯ ಇರೋ ಬ್ರೋಕರ್ಗಳ ಹತ್ತಿರ ಮಾತಾಡ್ಬಿಡ್ತೀನಿ ಎಂದು ಹೇಳಿ ಖುಷಿಯಿಂದ ತನ್ನ ಫೋನನ್ನು ಕೈಗೆತ್ತಿಕೊಂಡು ಎದ್ದು ನಿಂತವನ ಕೈಯನ್ನು ಹಿಡಿದೆಳೆದು ಕುರ್ಚಿಯಲ್ಲಿ ಕುಳ್ಳಿರಿಸಿದ ಅವಿನ್. ನೋಡು, ನನಗೆ ಮದುವೆ ಆಗೋದಕ್ಕೆ ಒಂದು ಹುಡುಗಿ ಬೇಕು ಅಂದೆ ನಿಜ. ಆದ್ರೆ ಅದಕ್ಕೋಸ್ಕರ ನೀನ್ ಇಷ್ಟೊಂದು ಖುಷಿ ಪಡೋದು ಬೇಕಾಗಿಲ್ಲ. ನನ್ನ ತಂದೆ ತಾಯಿಗೆ ತಕ್ಕಳಾಗಿರುವ ಸೊಸೆ ಬೇಕು. ಆದ್ರೆ ನಂಗೆ ಹೆಂಡ್ತಿ ಬೇಡ. ನನ್ನ ನಿರ್ಧಾರನ ನಾನು ಯಾವುದೇ ಕಾರಣಕ್ಕೂ ಬದಲಾಯಿಸೋದಿಲ್ಲ. ಅದು ನಿನಗೂ ಗೊತ್ತು. ಈಗ ಮದುವೆಯ ವಿಷಯದಲ್ಲೂ ಹಾಗೆ ನನ್ನ ನಿರ್ಧಾರ ಬದಲಾಗಲ್ಲ. ನಮ್ಮ ಮನೆ ಬೆಳಗೋದಕ್ಕೆ ನನ್ನ ತಂದೆ ತಾಯಿಗೆ ಒಬ್ಳು ಸೊಸೆ ಬೇಕು. ಆದ್ರೆ ನಂಗೆ ಅವಳು ಹೆಂಡತಿಯಾಗಿರೋದು ಬೇಡ ಎಂದನು ಅವಿನ್. ಅವನ ಮಾತು ಕೇಳಿ ಈಗ ಗೊಂದಲಕ್ಕೆ ಒಳಗಾದ ಆಕಾಶ್ ತಲೆ ಕೆರೆದುಕೊಳ್ಳುತ್ತಾ, ಏನು ಹೇಳ್ತಾ ಇದ್ದೀಯ ನೀನು? ಸ್ವಲ್ಪ ಅರ್ಥ ಆಗೋ ಹಾಗೆ ಬಿಡಿಸಿ ಹೇಳು. ನನಗೆ ನಿನ್ನ ಈ ಒಗಟಿನ ಮಾತು ಅಷ್ಟು ಬೇಗ ತಲೆಗೆ ಹೋಗಲ್ಲ. ಅಷ್ಟೊಂದು ಬ್ರಿಲಿಯಂಟ್ ಕೂಡ ನಾನಲ್ಲ. ಅದೇನ್ ಹೇಳುದಿದ್ರು ಕೂಡ ಅದನ್ನ ಸ್ವಲ್ಪ ಬಿಡಿಸಿ ಅರ್ಥ ಆಗೋ ಹಾಗೆ ಹೇಳು. ಅಲ್ಲ, ನಿನ್ ತಲೆಯಲ್ಲಿ ಏನ್ ನಡೀತಿದೆ? ಹುಡುಗಿನ ಹುಡುಕು ಅಂತೀಯ? ನನ್ನ ಅಪ್ಪ ಅಮ್ಮನಿಗೆ ಹಿಡಿಸುವಂತ ಹುಡುಗಿ ಆಗ್ಬೇಕು ಅಂತೀಯ? ಆ ಕಡೆ ನನ್ನ ತಂದೆ ತಾಯಿಗೆ ಒಬ್ಳು ಸೊಸೆ ಬೇಕಂತಾನು ಹೇಳ್ತೀಯ. ಈ ಕಡೆ ನಂಗೆ ಹೆಂಡತಿಯಾಗಿ ಅವಳು ಇರೋದು ಬೇಡ ಅಂತಾನು ಹೇಳ್ತೀಯ. ಏನು ನಿನ್ನ ಮಾತಿನ ಅರ್ಥ? ನನಗೆ ಒಂದು ಕೂಡ ಅರ್ಥ ಆಗ್ತಿಲ್ಲ. ಅದೇನು ಅಂತ ಸ್ವಲ್ಪ ಕರೆಕ್ಟ್ ಆಗಿ ಹೇಳು ಎಂದನು. ಸರಿ, ಹೇಳ್ತೀನಿ ಕೇಳು. ನನಗೆ ಮದ್ವೆ ಆಗೋದಕ್ಕೆ ಒಬ್ಳು ಹುಡುಗಿ ಬೇಕು. ಅಂದ್ರೆ ಅವಳು ನನ್ನ ಹೆಂಡತಿಯಾಗಿ ಲೈಫ್ ಲಾಂಗ್ ನನ್ನ ಜೊತೆ ಇರೋದೇನ್ ಬೇಡ. ಒಂದು ಸ್ವಲ್ಪ ದಿನ ನನ್ನ ಮನೆಯಲ್ಲಿ ನೋಡುವವರ ಮುಂದೆ ನನ್ನ ಹೆಂಡತಿಯಾಗಿ ನನ್ನ ತಂದೆ ತಾಯಿಗೆ ಒಳ್ಳೆ ಸೊಸೆಯಾಗಿರ್ಲಿ. ಆಮೇಲೆ ನನ್ನ ಕೆಲ್ಸ ಆದ್ಮೇಲೆ ಅವಳ ದಾರಿನ ಅವಳು ನೋಡ್ಕೊಂಡು ಅವಳ ಪಾಡಿಗೆ ಹೋಗ್ಲಿ. ನಂದೇನು ಅಭ್ಯಂತರ ಇಲ್ಲ. ಅದಕ್ಕೆ ಸದ್ಯಕ್ಕೆ ನಂಗೆ ಒಬ್ಳು ಹುಡುಗಿ ಬೇಕೇ ಬೇಕು, ಟೆಂಪರರಿ ಹೆಂಡತಿಯಾಗಿ ಎಂದನು ಅವಿನ್. ಅವನ ಮಾತು ಕೇಳಿ ತಲೆ ಮೇಲೆ ಕೈ ಹೊತ್ತ ಆಕಾಶ್, ಹಾಗಾದ್ರೆ ನಿನ್ನ ಮಾತಿನ ಅರ್ಥ ಎಂದು ಹೇಳಿ ತನ್ನ ಗೆಳೆಯನ ಮುಖವನ್ನೇ ನೋಡಿದಳು. ಅಂದ್ರೆ ನನ್ನ ಮಾತಿನ ಅರ್ಥ ನಂಗೆ ಒಬ್ಳು ಪಾರ್ಟ್ ಟೈಮ್ ಕೆಲಸ ಮಾಡೋ ಹುಡುಗಿ, ಐ ಮೀನ್ ಹೆಂಡತಿ ಬೇಕು. ಯಾಕಂದ್ರೆ ಈಗಾಗ್ಲೇ ಡ್ಯಾಡ್ ಮತ್ತೆ ನನ್ನ ಮಧ್ಯೆ ದೊಡ್ಡ ಮಾತುಕತೆನೇ ಆಗೋಗಿದೆ. ಆಗ ಅವರೇ ಹೇಳಿದ್ದಾರೆ, ನಾನೇನಾದ್ರೂ ಮದ್ವೆ ಆಗದೆ ಹೋದ್ರೆ ಅವರ ಪಾಲಿನ ಇಡೀ ಆಸ್ತಿನ ಯಾವ್ದಾದ್ರೂ ಅನಾಥಾಶ್ರಮಕ್ಕೋ ಅಥವಾ ವೃದ್ಧಾಶ್ರಮಕ್ಕೋ ಬಡಿತೀನಿ ಅಂತ. ನಮ್ಮ ಮನೆ ಆಸ್ತಿ ಹಾಗೆಲ್ಲ ಕಂಡವರ ಪಾಲಾಗೋದು ನಂಗಿಷ್ಟ ಇಲ್ಲ. ಅದಕ್ಕೋಸ್ಕರ ಈ ಮದ್ವೆ ಅನ್ನೋ ನಾಟಕ. ಒಂದು ಸಲ ಈ ಆಸ್ತಿ ನನ್ನ ಹೆಸರಿಗೆ ಅವ್ರು ಬರ್ದು ಬಿಡ್ಲಿ, ಆಮೇಲೆ ಮಿಕ್ಕಿದ್ದನ್ನೆಲ್ಲ ಹುಷಾರಾಗಿ ನಾನು ಹ್ಯಾಂಡಲ್ ಮಾಡ್ತೀನಿ. ಆದ್ರೆ ಅವ್ರ ಆಸ್ತಿನ ನನ್ನ ಹೆಸರಿಗೆ ಬರಿಬೇಕಂದ್ರೆ ನಂಗೆ ಹೆಂಡತಿ ಬೇಕು. ಈ ಮದ್ವೆ ಅನ್ನೋದಾಗದೆ ಹೋದ್ರೆ ನಮ್ಮ ಕೋಟ್ಯಾಂತರ ರೂಪಾಯಿ ಆಸ್ತಿ ಎಲ್ಲ ಕೂಡ ಕಂಡವರ ಪಾಲಿಗೆ ಹೋಗ್ಬಿಡುತ್ತೆ. ಕೊನೆಗೆ ನನ್ನ ಕೈಗೆ ಬಿಡಿಕಾಸು ಕೂಡ ಸಿಗೋದಿಲ್ಲ. ಅದಕ್ಕೆ ಅರ್ಜೆಂಟ್ ಆಗಿ ನಂಗೊಂದು ಹುಡುಗಿ ಬೇಕು. ನಿನಗೆ ಯಾರಾದ್ರೂ ಪರಿಚಯ ಇದ್ದವರಿದ್ದಾರಾ? ನಾನು ಹೇಳಿದಂತ ಎಲ್ಲ ಗುಣಗಳು ಕೂಡ ಇರೋ ಹುಡುಗಿ ಇದ್ರೆ ಹೇಳ್ಬಿಡು. ಅವಳಲ್ಲಿ ನಾನು ಮಾತಾಡ್ತೀನಿ. ಬೇಕಾದ್ರೆ ಅವಳಿಗೆ ಇಷ್ಟು ಹಣ ಹೇಳಿ ಕೊಡ್ತೀನಿ ಎಂದನು ಅವಿನ್. ಗೆಳೆಯನ ಮಾತುಗಳನ್ನು ಕೇಳಿ ಅರಗಿಸಿಕೊಳ್ಳುವುದಕ್ಕೆ ಗಂಟೆಗಳೇ ಹಿಡಿಯಿತು ಆಕಾಶ್ಗೆ. ಹೋ, ಹಾಗಾದ್ರೆ ಇದಾ ನಿನ್ನ ಪ್ಲಾನ್? ಸರಿ, ಹಾಗಾದ್ರೆ ನಿನ್ನ ಪ್ಲಾನ್ಗೆ ನಾನು ಕೂಡ ಕೈ ಜೋಡಿಸ್ತೀನಿ. ಸದ್ಯಕ್ಕೆ ಆ ತರಹದ ಹುಡುಗಿಯರು ನಂಗೆ ಗೊತ್ತಿರೋ ಮಟ್ಟಿನಲ್ಲಿ ಯಾರು ಕೂಡ ಇಲ್ಲ. ಆದ್ರೆ ಕೇಳಿ ನೋಡ್ತೀನಿ. ಸಿಕ್ಕರೂ ಸಿಗ್ಬಹುದು. ಸಿಕ್ಕಿದ್ರೆ ನಿನ್ನ ಅದೃಷ್ಟ.
ಯಾಕಂದ್ರೆ ಈಗಿನ ಕಾಲದಲ್ಲಿ ಅಂತಹ ಸದ್ಗುಣಗಳನ್ನು ಹೊಂದಿರೋ ಹುಡುಗಿ ಎಲ್ಲಿ ಸಿಗ್ತಾಳೆ ಹೇಳಿ? ಆದ್ರೂ ಪ್ರಯತ್ನ ಪಡ್ತೀನಿ. ಸರಿ, ಹಾಗಿದ್ರೆ ನಾನಿನ್ನು ಮನೆಗೆ ಹೊರಡ್ತೀನಿ. ತಡ ಆಯ್ತು. ನೀನು ನನ್ನನ್ನು ಇಲ್ಲಿಗೆ ಬರೋದಕ್ಕೆ ಹೇಳಿದ ಕೆಲಸ ಮುಗೀತಲ್ಲ ಎಂದು ಹೇಳಿ ಅಲ್ಲಿಂದ ಎದ್ದು ಹೊರಡಲು ಅನುವಾದನು. ನಾನು ನಿನ್ನಗೆ ಇಲ್ಲಿಗೆ ಕರೆಸಿದ ಕೆಲಸ ಮುಗೀತು. ನೀನಿನ್ನು ಹೊರಡು. ನಾನು ಕೂಡ ಮನೆಗೆ ಹೋಗ್ತೀನಿ. ನಾನು ಹೇಳಿದ ಕೆಲಸ ಮಾತ್ರ ಈ ತಿಂಗಳಲ್ಲಿ ಆಗ್ಲೇಬೇಕು. ಇಲ್ಲದಿದ್ರೆ ನನಗೆ ಕಾಲ್ ಮಾಡು ಎಂದು ಹೇಳಿ ಅಲ್ಲಿಂದ ಹೊರಟನಾದ. ಮನೆಗೆ ಬಂದ ಮಗನನ್ನು ಕಂಡರೂ ಕಾಣದಂತೆ ಮಾಡಿದರು ಪೂರ್ಣಚಂದ್ರರಾಯರು. ರೀ, ನಿನಗೆ ಅವನ ಮೇಲೆ ಯಾಕಷ್ಟೊಂದು ಕೋಪ? ಅವನನ್ನು ಕಂಡ್ರೆ ಯಾಕೆ ಹೀಗಾಡ್ತೀರಾ? ಅಂತಹ ತಪ್ಪು ಅವನೇನ್ ಮಾಡ್ದ? ಏನೋ ದೊಡ್ಡ ಅಪರಾಧ ಮಾಡಿದವನನ್ನ ಕಂಡ ಹಾಗೆ ಕಾಣ್ತಿದೆ ಅವನನ್ನ. ಅವನು ಎಷ್ಟೇ ಆದ್ರೂ ನಮ್ ಮಗ. ಹೆತ್ತವರೇ ಮಕ್ಕಳ ಜೊತೆ ಹೀಗೆ ನಡ್ಕೊಂಡ್ರೆ ಅವನ ಮನಸ್ಸಿನ ನೋವು ಯಾರ ಹತ್ರ ಅವನು ಹೇಳ್ಕೋಬೇಕು? ಅವನಿಗೆ ಇಷ್ಟ ಅಲ್ಲ ಅಂದ್ಮೇಲೆ ಮದ್ವೆ ವಿಷಯದಲ್ಲಿ ಅವನನ್ನ ಬಲವಂತ ಮಾಡುದೇ ನಮ್ ತಪ್ಪು. ಮದ್ವೆ ಯಾವಾಗ ಆಗ್ಬೇಕು, ಯಾರನ್ನ ಆಗ್ಬೇಕು ಅನ್ನೋದು ಅವನಿಗೆ ಬಿಟ್ಟ ವಿಷಯ. ಈಗ ಅವನು ದೊಡ್ಡವನಾಗಿದ್ದಾನೆ. ಅವನ ವೈಯಕ್ತಿಕ ವಿಷಯದಲ್ಲಿ ನಾವು ತಲೆ ಹಾಕ್ಬಾರ್ದು. ಅವನ ಜೀವನದ ನಿರ್ಧಾರ ಅವರೇ ತಗೊಳ್ಳಿ. ಇನ್ನು ಮುಂದೆ ನೀವು ಅವನಿಗೆ ಮದ್ವೆ ವಿಷಯದಲ್ಲಿ ಒತ್ತಡ ಹಾಕ್ಬಾರ್ದು. ಅದು ನಂಗೆ ಇಷ್ಟ ಆಗಲ್ಲ. ನನಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಮಗನ ಖುಷಿಯೇ ಹೆಚ್ಚು ಎಂದು ಹೇಳಿ ಗಂಡನಿಗೆ ವಿರುದ್ಧವಾಗಿ ಮಾತನಾಡಿಯೇ ಬಿಟ್ಟರು ಪದ್ಮಿನಿ. ಮಗನ ಮೇಲಿರೋ ವ್ಯಾಮೋಹ ನಿನ್ನನ್ನು ಹೀಗೆಲ್ಲ ಮಾತಾಡಿಸ್ತಿದೆ ಪದ್ಮಿನಿ. ನಾನು ಯಾರು ಏನೇ ಹೇಳಿದ್ರು ನನ್ನ ನಿರ್ಧಾರನ ಹಿಂದಕ್ಕೆ ತೆಗೊಳ್ಳೋದಿಲ್ಲ. ಒಂದು ವೇಳೆ ನಮ್ಮ ಮಗ ಮದುವೆಗೆ ಒಪ್ಪದೆ ಹೋದ್ರೆ ನಾನು ಅಷ್ಟೇ ನನ್ನ ಹಠದ ಪ್ರಕಾರವೇ ನಮ್ಮ ಇಡೀ ಆಸ್ತಿಯನ್ನ ಅನಾಥಾಶ್ರಮಕ್ಕೆ ಬರೆದು ನಾನು ಯಾವ್ದಾದ್ರೂ ವೃದ್ಧಾಶ್ರಮ ಸೇರ್ಕೊಳ್ತೇನೆ. ಹಾಗೆ ನನ್ನ ಜೊತೆ ನಿನ್ನನ್ನು ಕರ್ಕೊಂಡು ಹೋಗ್ತೀನಿ ಎಂದು ಹೇಳಿಬಿಟ್ಟರು ಪೂರ್ಣಚಂದ್ರ. ಅಷ್ಟರಲ್ಲಿ ಅವರ ರೂಮಿನ ಹತ್ತಿರ ಬಂದ ಅವಿನ್ ಬಾಗಿಲಿನ ಬಳಿಯೇ ನಿಂತುಕೊಂಡು, ಗಂಡ ಹೆಂಡತಿ ಇಬ್ರು ಕೂಡ ನನ್ನ ಫ್ಯೂಚರ್ ಬಗ್ಗೆನೇ ಡಿಸ್ಕಷನ್ ಮಾಡ್ತಿರೋ ಹಾಗಿದೆ. ಮಮ್ಮಿ, ಇವಾಗ ಕೂಡ ಡ್ಯಾಡಿ ನನ್ನ ಮದ್ವೆ ಬಗ್ಗೆನೇ ನಿನ್ನ ಹತ್ರ ಮಾತಾಡ್ತಿದ್ದಾರೆ ತಾನೆ? ನಾನು ಕೂಡ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಅಂದ್ಹಾಗೆ ಒಳಗ್ ಬರ್ಬಹುದಾ ಎಂದು ನಕ್ಕು ಕೇಳಿದವನ ಮಾತಿಗೆ ಮುಖ ತಿರುಗಿಸಿದರು ಪೂರ್ಣಚಂದ್ರ. ಅಯ್ಯೋ ಬಾರ ಅವಿ, ನಿನ್ ಮನೆಯಲ್ಲಿ ನಮ್ಮ ರೂಮ್ ಒಳಗಡೆ ಬರೋದಕ್ಕೆ ನೀನ್ ಯಾಕೆ ಪರ್ಮಿಷನ್ ಕೇಳ್ಬೇಕು? ನಮ್ಮ ರೂಮ್ ಒಳಗಡೆ ಬರೋದಕ್ಕೆ ಯಾವ ದೊಣ್ಣೆ ನಾಯಕನ ಅಪ್ಪನೇನು ಬೇಕಾಗಿಲ್ಲ. ನೀನು ಧಾರಾಳವಾಗಿ ಬಾ. ಅದೇನ್ ವಿಷಯ ಅಂತ ಹೇಳೋ ಕಂದ ಎಂದು ಕರೆದರು ಪದ್ಮಿನಿ. ಅವರ ಪಕ್ಕ ಬಂದು ಕುಳಿತುಕೊಂಡ ಅವಿನ್. ಏನು ಮಮ್ಮಿ, ಡ್ಯಾಡಿಗೆ ಇನ್ನೂ ಕೂಡ ನನ್ ಮೇಲೆ ಕೋಪ ಕಡಿಮೆ ಆಗಿರುವ ಹಾಗೆ ಕಾಣಿಸ್ತಿಲ್ಲ. ನಿನ್ನೆ ನಡೆದ ವಿಷಯದ ಬಗ್ಗೆ ಇನ್ನೂ ಕೂಡ ನನ್ ಮೇಲೆ ಕೋಪ ಇರೋ ಹಾಗಿದೆ ಎಂದನು. ಕೋಪ ಬರ್ದೇ ಇರುತ್ತಾ? ಬೆಳೆದು ದೊಡ್ಡವನಾದ ಮಗ ಮದುವೆ ಆಗ್ಬೇಕಂತ ಎಲ್ಲ ಹೆತ್ತವರಿಗೆ ಆಸೆ ಇರೋದಿಲ್ವಾ? ಹಾಗೆ ನಂಗೆ ಕೂಡ ನನ್ ಮಗನು ಮದ್ವೆಯಾಗಿ ಈ ಮನೆಗೆ ಒಂದು ಸೊಸೆ ಬರ್ಬೇಕಂತ ಆಸೆ ಇದೆ. ನಾನು ಸಾಯೋದಕ್ಕಿಂತ ಮುಂಚೆ ನನ್ನ ಮಗ ಸೊಸೆ ಚೆನ್ನಾಗಿರೋದನ್ನ, ಮೊಮ್ಮಕ್ಕಳ ಜೊತೆ ಆಟ ಆಡೋದನ್ನ ನಾನು ನೋಡ್ಬೇಕು. ಹಾಗಿರ್ಬೇಕಾದ್ರೆ ನನ್ನ ಮಗ ಯಾಕೋ ನನ್ನ ಆಸೆಗೆ ಕಲ್ಲು ಹಾಕುವಾಗ ನನಗೆ ಬೇಜಾರಾಗದೆ ಇರುತ್ತಾ ಎಂದು ತುಸು ಕೋಪದಿಂದಲೇ ನುಡಿದ ಪೂರ್ಣಚಂದ್ರವರ ಕೈಯನ್ನು ತನ್ನ ಕೈಯಲ್ಲಿ ತೆಗೆದುಕೊಂಡ ಅವಿನ್. ಐ ಆಮ್ ರಿಯಲಿ ಸಾರಿ ಡ್ಯಾಡ್. ನಿನ್ನೆ ನಾನು ಆ ಥರ ಆಡಿದ ಮಾತಿನಿಂದ ನಿಮ್ಗೇನಾದ್ರೂ ಬೇಜಾರಾಗಿದ್ರೆ ನನ್ನನ್ನು ಕ್ಷಮಿಸ್ಬಿಡಿ. ಮಾತಾಡುವಾಗ ನಂಗೆ ಇದ್ಯಾವುದು ತಲೆಗೆ ಹೋಗಿರ್ಲಿಲ್ಲ. ಆದ್ರೆ ಇವತ್ತು ನನ್ನಷ್ಟಕ್ಕೆ ಕುಳಿತು ಯೋಚನೆ ಮಾಡುವಾಗ ನಾನು ಆಡಿದ ಮಾತುಗಳು ನೆನೆಸಿ ನಂಗೆ ಬೇಜಾರಾಯಿತು. ತಪ್ಪಂತ ಅನ್ನಿಸ್ತು. ನನ್ಗೋಸ್ಕರ ನೀವು ಎಷ್ಟೊಂದೆಲ್ಲ ಸ್ಯಾಕ್ರಿಫೈಸ್ ಮಾಡಿದ್ದೀರಾ, ಎಷ್ಟು ಕಷ್ಟಪಟ್ಟು ನನ್ನನ್ನು ಸಾಕಿದ್ದೀರಾ. ಹೀಗಿರ್ಬೇಕಾದ್ರೆ ನಿಮ್ಮ ಮನಸ್ಸಿಗೆ ಖುಷಿ ಕೊಡೋ ಕೆಲಸನ ನಾನು ಮಾಡದೆ ಇರ್ತೇನಾ? ನಾನು ಮದುವೆ ಆಗೋದ್ರಿಂದ ನಿಮ್ಗೆ ಸಂತೋಷ ಸಿಗೋದಾದ್ರೆ ನನಗೆ ಮದುವೆ ಒಪ್ಪಿಗೆ ಇದೆ. ಆದ್ರೆ ಒಂದು ಕಂಡೀಷನ್, ನಾನು ಯಾವ ಹುಡುಗಿನ ತೋರಿಸ್ತೀನೋ ಅವಳನ್ನು ನೀವು ನಿಮ್ಮ ಮನೆ ಸೊಸೆ ಅಂತ ಒಪ್ಕೋಬೇಕು. ಹಾಗಿದ್ದಲ್ಲಿ ಮಾತ್ರ ನಾನು ಈ ಮದುವೆಗೆ ಒಪ್ಪೋದು ಎಂದನು ಅವಿನ್. ಅವನ ಮಾತು ಕೇಳಿ ಖುಷಿಯಿಂದ ಕುಣಿದಾಡಿ ಬಿಟ್ಟರು ಪೂರ್ಣಚಂದ್ರ ಮತ್ತು ಪದ್ಮಿನಿ ದಂಪತಿಗಳು. ಮಗ ಮದುವೆಗೆ ಒಪ್ಪಿದ್ದನ್ನು ಕೇಳಿ ಅವರ ಖುಷಿಗೆ ಪಾರವಿರಲಿಲ್ಲ. ನಿಜ ಹೇಳ್ತಾ ಇದೀಯ ಅವಿ? ನಿಜವಾಗಿ ನೀನು ಮದುವೆಗೆ ಒಪ್ಕೊಂಡ್ಬಿಟ್ಯಾ? ಅದು ಕೂಡ ಇಷ್ಟು ಬೇಗ? ಮದುವೆನೇ ಆಗೋದಿಲ್ಲ, ನಂಗೆ ಈ ಜೀವನದಲ್ಲಿ ಮದುವೆ ಬೇಡ ಅಂತ ಹೇಳಿ ಕೋಪದಿಂದ ಹೋದವನು ಈಗ ನಿಮ್ಮ ಖುಷಿಯೇ ನನ್ನ ಖುಷಿ, ನಾನು ಮದುವೆ ಆಗ್ತೀನಿ ನಿಮ್ಗೋಸ್ಕರ ಅಂತ ಹೇಳ್ತಾ ಇದೀಯಾ? ನಂಗೆ ನಂಬೋದಕ್ಕೇನೆ ಆಗ್ತಿಲ್ಲ ಕಣು. ಏನೇ ಆಗ್ಲಿ, ಕೊನೆಗೂ ನೀನು ಮದುವೆಗೆ ಒಪ್ಕೊಂಡ್ಬಿಟ್ಟಿಯಲ್ಲ, ಬಹಳ ಖುಷಿ ಆಗ್ತಿದೆ. ಅಂತೂ ತಂದೆ ತಾಯಿಯ ಮಾತಿಗೆ ಬೆಲೆ ಕೊಟ್ಟು ಮದುವೆಗೆ ಓಕೆ ಅಂತ ಹೇಳಿದ್ಯಲ್ಲ, ಅಷ್ಟು ಸಾಕು. ನೀನು ಜೀವನ ಇಡೀ ಹಠ ಅಂತಾನೆ ಸಾಧಿಸ್ಕೊಂಡು ಮದುವೆ ಆಗದೆ ಬ್ರಹ್ಮಚಾರಿಯಾಗಿ ಉಳಿದು ಬಿಡ್ತಿ ಅಂತ ಭಯ ಆಗಿತ್ತು ನಂಗೆ ಮತ್ತೆ ನಿನ್ನ ಅಪ್ಪನಿಗೆ ಎಂದರು ಪದ್ಮಿನಿ. ಈಗ ಇಬ್ಬರಿಗೂ ಖುಷಿ ಆಯ್ತು ತಾನೆ? ಡ್ಯಾಡ್, ಈವಾಗ್ಲಾದ್ರೂ ನಿಮ್ಗೆ ನನ್ ಮೇಲಿದ್ದ ಅಸಮಾಧಾನ ಕೋಪ ಎಲ್ಲ ಹೋಯ್ತಾ? ಅಥವಾ ಇನ್ನೂ ಕೂಡ ಹಾಗೆ ಇದ್ಯಾ ಎಂದು ಕೇಳಿದವನನ್ನು ಬಿಗಿಯಾಗಿ ಅಪ್ಪಿಕೊಂಡ ಪೂರ್ಣಚಂದ್ರರವರು.
ಇಲ್ಲ ಕಣೋ ಅವಿ, ಇಲ್ಲ. ನಿನ್ಮೇಲಿದ್ದ ಕೋಪ, ಅಸಮಾಧಾನ ಎಲ್ಲ ಹೋಯ್ತು. ನನ್ನ ಮಾತಿಗೆ ಬೆಲೆ ಕೊಟ್ಟಿಯಲ್ಲ, ಕೊನೆಗೆ ಈ ಅಪ್ಪನ ಆಸೆಯನ್ನು ಈಡೇರಿಸಿಬಿಟ್ಟೆ. ಇಷ್ಟು ಸಾಕು ಕಣೋ ನಂಗೆ. ನೀನು ಹೇಳಿದ ಹಾಗೆ ನನ್ಗೆ ಯಾವ ಹುಡುಗಿ ಆದ್ರೂ ಪರವಾಗಿಲ್ಲ. ಒಟ್ನಲ್ಲಿ ಹುಡುಗಿ ನಿಂಗೆ ಇಷ್ಟ ಆಗಿದ್ರೆ ಸಾಕು. ಎಷ್ಟು ಬೇಗ ನಮ್ಮ ಮನೆಗೆ ಸೊಸೆಯಾಗಿ ಬರೋ ಹುಡುಗಿಯನ್ನ ಕರ್ಕೊಂಡು ಬಾ. ನಾನು ಮತ್ತೆ ನಿನ್ನ ಅಮ್ಮ ಒಮ್ಮೆ ಅವಳನ್ನ ಕಣ್ತುಂಬ ನೋಡ್ಕೊಳ್ತೀವಿ ಎಂದು ಖುಷಿಯಿಂದ ಹೇಳಿದವರ ಮಾತು ಕೇಳಿ, ಈ ಮನೆ ಬೆಳಗು ಮಹಾಲಕ್ಷ್ಮಿ ಅದೆಲ್ಲಿದ್ದಾಳೆ ಅಂತ ನಂಗೆ ಗೊತ್ತಿಲ್ಲ ಡ್ಯಾಡ್. ನಿಮ್ಮನ್ನ ಕನ್ವಿನ್ಸ್ ಮಾಡೋದಕ್ಕೋಸ್ಕರ ನಾನು ಈ ಥರ ಹೇಳಿದೆ. ನನಗೆ ನಿಜವಾಗಿಯೂ ಆ ಹುಡುಗಿ ಯಾರು, ಎಲ್ಲಿದ್ದಾಳೆ, ಹೇಗಿದ್ದಾಳೆ ಒಂದು ಕೂಡ ಗೊತ್ತಿಲ್ಲ. ಈ ಆಕಾಶ್ ಅದೇನ್ ಮಾಡಿದಾನೋ, ನಾನು ಹೇಳಿದ್ದನ್ನ ಸರಿಯಾಗಿ ಮಾಡ್ತಾನೋ ಇಲ್ವೋ, ಕೊನೆಗೆ ನನ್ನ ಬುಡಕ್ಕೇನೆ ತಂದು ಇಡದಿದ್ರೆ ಸಾಕು ಎಂದು ಮನಸ್ಸಿನಲ್ಲಿ ಹೇಳಿಕೊಂಡ ಅಭಿನ್, ಆ ಆಸೆನ ಆದಷ್ಟು ಬೇಗ ನೆರವೇರುತ್ತೆ ಡ್ಯಾಡ್. ಆದಷ್ಟು ಬೇಗ ಅವಳನ್ನ ಈ ಮನೆಗೆ ಕರ್ಕೊಂಡು ಬರ್ತೀನಿ. ಈಗ ನೀವಿಬ್ರು ಮಲಗಿ, ಗುಡ್ ನೈಟ್ ಎಂದು ಹೇಳಿ ಅವನು ತನ್ನ ರೂಮಿನ ಕಡೆ ಮುಖ ಮಾಡಿದನು. ಮುಂದುವರಿಯುವುದು.